ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದರ 10 ಸುವರ್ಣ ಬೋಧನೆಗಳನ್ನು ನಾವಿಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವಿವೇಕಾನಂದರಿಂದ ಕಲಿಯಬೇಕಾದ ಜೀವನ ಪಾಠಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡಲು ಸ್ವಾಮಿ ವಿವೇಕಾನಂದರು 10 ಸುವರ್ಣ ಬೋಧನೆಗಳನ್ನು ಹೇಳಿದ್ದಾರೆ. ನಂಬರ್ 1, ತೊಂದರೆಗಳ ಮುಖದಲ್ಲಿ ಧೈರ್ಯಶಾಲಿಯಾಗಿರಿ. ನೀವು ಎಂದಾದರೂ ಯಾವುದಾದರೂ ಭಯವನ್ನು ಅನುಭವಿಸಿದರೆ ಯಾವಾಗಲೂ ತಿರುಗಿ ಅದನ್ನು ಎದುರಿಸಿ ಓಡಿ ಹೋಗುವ ಬಗ್ಗೆ ಎಂದಿಗೂ ಯೋಚಿಸಬೇಡಿ. ವಿವೇಕಾನಂದರ ಬೋಧನೆಗಳಲ್ಲಿ ಜೀವನವು ಒಳ್ಳೆಯದು ಮತ್ತು ಕೆಟ್ಟದು ಎರಡನ್ನೂ ಒಳಗೊಂಡಿರುತ್ತದೆ ಎಂದು ಒಪ್ಪಿಕೊಳ್ಳುವುದು ಮತ್ತು ಒಳ್ಳೆಯವರು ಬರಲು ಕೆಟ್ಟ ದಿನಗಳನ್ನು ದಾಟಲು ಸಾಕಷ್ಟು ಬಲಶಾಲಿಯಾಗಿರಬೇಕು. ನೀವು ಇದನ್ನು ಒಪ್ಪಿಕೊಂಡ ದಿನ ನೀವು ಜಗತ್ತನ್ನು ಎದುರಿಸುವ ಶಕ್ತಿಯಿಂದ ತುಂಬಿರುತ್ತೀರಿ. ಮಾತ್ರವಲ್ಲದೆ ತೊಂದರೆಗಳು ಮತ್ತು ಕಷ್ಟಗಳ ಹಿನ್ನೆಲೆಯಲ್ಲಿ ಹೆಚ್ಚು ಧನಾತ್ಮಕವಾಗಿರುತ್ತೀರಿ. ನೀವು ನಿಮ್ಮ ಜೀವನವನ್ನು ಪೂರ್ಣವಾಗಿ ಬದುಕಲು ಬಯಸಿದರೆ ನಿಮ್ಮ ದಾರಿಯಲ್ಲಿ ಬರುವ ಎಲ್ಲವನ್ನು ನೀವು ಎದುರಿಸಬೇಕು ಮತ್ತು ಆದ್ದರಿಂದ ಓಡಿ ಹೋಗಬಾರದು ಎಂದು ವಿವೇಕಾನಂದರು ನಂಬಿದ್ದರು. ಇದು ಒಂದು ಪ್ರಮುಖ ಪಾಠ ಮತ್ತು ಈ ಜಗತ್ತಿನಲ್ಲಿ ನಿಜವಾಗಿಯೂ ಬದಲಾವಣೆಯನ್ನು ಮಾಡಲು ನಾವೆಲ್ಲರೂ ಇಂದು ಅಭ್ಯಾಸ ಮಾಡಬೇಕಾದ ವಿಷಯವಲ್ಲವೇ? ನಂಬರ್ 2, ನಿರಂತರವಾಗಿರುವುದರ ಪ್ರಾಮುಖ್ಯತೆ. ಎದ್ದೇಳಿ, ಎಚ್ಚರಗೊಳ್ಳಿ ಮತ್ತು ಗುರಿಯನ್ನು ತಲುಪುವವರೆಗೆ ನಿಲ್ಲಬೇಡಿ. ಅನಾನುಕೂಲತೆಗಳ ಮುಖಾಂತರ ನಾವು ಬಿಟ್ಟುಕೊಡುವುದು ಮತ್ತು ನಮ್ಮ ಗುರಿಯನ್ನು ಬಿಟ್ಟು ಬಿಡುವುದು ಎಷ್ಟು ಬಾರಿ ಸಂಭವಿಸುತ್ತದೆ. ಆದರೆ ಸ್ವಾಮಿ ವಿವೇಕಾನಂದರು ಮಾನವೀಯತೆಯ ಶ್ರೇಷ್ಠತೆಯನ್ನು ನಂಬಿದರು ಮತ್ತು ಮಾನವರು ಸಾಕಷ್ಟು ನಿರಂತರವಾಗಿದ್ದರೆ ಮಾತ್ರ ಯಾವುದೇ ಅಡೆತಡೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇದು ಸ್ವಾಮಿ ವಿವೇಕಾನಂದರ ಮತ್ತೊಂದು ಸುವರ್ಣ ಬೋಧನೆಯಾಗಿದೆ. ಏಕೆಂದರೆ ನೀವು ಯಶಸ್ವಿಯಾಗಲು ಉದ್ದೇಶಿಸಿರುವ ಯಾವುದನ್ನಾದರೂ ಕೆಲಸ ಮಾಡುವಾಗ ನಾವು ಸಾಕಷ್ಟು ಪರಿಶ್ರಮ ಹೊಂದಿದ್ದೇವೆ ಎಂದು ಅವರು ನಂಬುತ್ತಾರೆ. ಆದ್ದರಿಂದ ನೀವು ಪದೇ ಪದೇ ವಿಫಲರಾಗಿದ್ದರೂ ಪರವಾಗಿಲ್ಲ, ಏಕೆಂದರೆ ನೀವು ಪ್ರಯತ್ನಿಸುತ್ತಲೇ ಇದ್ದರೆ ಒಂದಲ್ಲ ಒಂದು ದಿವಸ ನಿಮ್ಮ ಗುರಿಯನ್ನು ತಲುಪುತ್ತೀರಿ. ನಂಬರ್ 3, ನಿಮ್ಮನ್ನು ನಂಬಿರಿ. ವಿಶ್ವದಲ್ಲಿರುವ ಎಲ್ಲ ಶಕ್ತಿಗಳು ಈಗಾಗಲೇ ನಮ್ಮ ಕಣ್ಣೆದುರೇ ಕೈಹಿಟ್ಟು ಕತ್ತಲಾಗಿದೆ. ಇದು ಅವಳು ತೋಡಿಕೊಂಡರೆ ನಾವು ಎಂದರು. ನೀವು ಜಗತ್ತನ್ನು ಬದಲಾಯಿಸಲು ಬಯಸಿದರೆ ನೀವು ಮೊದಲು ನಿಮ್ಮನ್ನು ನಂಬಬೇಕು ಎಂದು ಸ್ವಾಮಿ ವಿವೇಕಾನಂದರು ನಂಬಿದ್ದಾರೆ. ವಿವೇಕಾನಂದರ ಈ ಬೋಧನೆಯು ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮಲ್ಲಿ ಇರುವ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಶಕ್ತವಾಗಿದೆ ಮತ್ತು ನೀವು ವಿಭಿನ್ನವಾಗಿರುವುದರಿಂದ ನೀವು ತಪ್ಪು ಎಂದು ಅರ್ಥವಲ್ಲ. ಆದ್ದರಿಂದ ನೀವು ನಿಮ್ಮನ್ನು ನಂಬಬೇಕು ಮತ್ತು ಇತರರ ಅಭಿಪ್ರಾಯಗಳಿಗೆ ಮಣಿಯದೆ ಮತ್ತು ನಿಮ್ಮ ನಂಬಿಕೆಗಳನ್ನು ಬಿಡದೆ ನಿಮಗೆ ಸರಿ ಎಂದು ನೀವು ಭಾವಿಸುವ ಹಾದಿಯಲ್ಲಿ ನಡೆಯಬೇಕು. ನಂಬರ್ 4, ನೀವು ಬೆಳೆಯಲು ಹೋರಾಟ ಮಾಡಬೇಕಾಗಿದೆ. ಒಂದು ದಿನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿದಾಗ ನೀವು ತಪ್ಪು ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ನೀವು ಖಚಿತವಾಗಿ ಹೇಳಬಹುದು. ಸ್ವಾಮಿ ವಿವೇಕಾನಂದರು ನಮಗೆ ಎಲ್ಲವೂ ಸುಲಭವಾಗಿ ಬಂದರೆ ನಿಮ್ಮ ಗರಿಷ್ಠ ಸಾಮರ್ಥ್ಯವನ್ನು ನೀವು ಎಂದಿಗೂ ತಲುಪುವುದಿಲ್ಲ ಎಂದು ನಮಗೆ ಕಲಿಸಿದ್ದರು. ಸ್ವಾಮಿ ವಿವೇಕಾನಂದರ ಅತ್ಯಂತ ಸ್ಫೂರ್ತಿದಾಯಕ ಬೋಧನೆಗಳಲ್ಲಿ ಇದು ಜೀವನದ ನಿಜವಾದ ಸಾರ ಮತ್ತು ನಿಮ್ಮ ಸ್ವಂತ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಹಾಯ ಮಾಡುವ ಅತ್ಯುತ್ತಮ ಮಂತ್ರವಾಗಿದೆ. ನಿಮ್ಮ ಜೀವವಾದ ಮತ್ತು ಉತ್ತಮ ಆವೃತ್ತಿಯನ್ನು ತಲುಪಲು ನಿಮ್ಮನ್ನು ಮತ್ತು ನಿಮ್ಮ ಮಿತಿಯನ್ನು ನೀವು ಪರೀಕ್ಷಿಸುತ್ತಲೇ ಇರಬೇಕಾಗುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ಸತ್ತ ಅತ್ಯಂತವನ್ನು ಎದುರಿಸುವಾಗ ಇದನ್ನು ನೆನಪಿಡಿ ಮತ್ತು ಅದನ್ನು ಜಯಿಸಲು ಪ್ರಯತ್ನಿಸಿ. ನಂಬರ್ 5,
ನಿಸ್ವಾರ್ಥದಿಂದ ನಿಜವಾದ ಸಂತೋಷ ಬರುತ್ತದೆ. ನಿಜವಾದ ಯಶಸ್ಸಿನ ದೊಡ್ಡ ರಹಸ್ಯ ನಿಜವಾದ ಸಂತೋಷ. ಇದು ಯಾವುದೇ ಮರಳುವಿಕೆಯನ್ನು ಕೇಳುವ ಪುರುಷ ಅಥವಾ ಮಹಿಳೆ, ಸಂಪೂರ್ಣವಾಗಿ ನಿಸ್ವಾರ್ಥ ವ್ಯಕ್ತಿ ಅತ್ಯಂತ ಯಶಸ್ವಿ. ಜನರು ಸಾಮಾನ್ಯವಾಗಿ ಪ್ರತಿಯೊಂದು ಮೌಲ್ಯಕ್ಕಿಂತ ತಮ್ಮ ವೈಯಕ್ತಿಕ ಲಾಭಗಳ ಮೇಲೆ ಕೇಂದ್ರೀಕರಿಸುವ ಜಗತ್ತಿನಲ್ಲಿ ನಾವು ವಾಸಿಸುತ್ತಿದ್ದೇವೆ. ಆದ್ದರಿಂದ ಅಂತಹ ಜಗತ್ತು ಸ್ವಾಮಿ ವಿವೇಕಾನಂದರ ಈ ಬೋಧನೆಯನ್ನು ತನ್ನೊಳಗೆ ಅಳವಡಿಸಿಕೊಳ್ಳಬೇಕಾಗಿದೆ. ನೀವು ಸಂಪನ್ಮೂಲಗಳನ್ನು ಹೊಂದಿದ್ದರೆ ನಿಮ್ಮ ಸುತ್ತಲಿನ ಇತರರ ಹೆಚ್ಚಿನ ಯೋಗಕ್ಷೇಮಕ್ಕಾಗಿ ಆ ಸಂಪನ್ಮೂಲಗಳನ್ನು ಕೊಡುಗೆ ನೀಡಲು ನೀವು ಸಿದ್ಧರಾಗಿರಬೇಕು ಎಂದು ಅವರು ನಂಬಿದ್ದಾರೆ. ನೀವು ನಿಸ್ವಾರ್ಥ ದಯೆ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡರೆ ನೀವು ಸಂತೋಷದ ಅರ್ಥವನ್ನು ತಲುಪುತ್ತೀರಿ. ಅದು ಹಳೆಯದಾಗಿದೆ. ನಂಬರ್ 6, ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಿರಿ. ಇತರರಿಂದ ಉತ್ತಮವಾದ ಎಲ್ಲವನ್ನು ಕಲಿಯಿರಿ, ಆದರೆ ಅದನ್ನು ತನ್ನಿ ಮತ್ತು ನಿಮ್ಮ ಸ್ವಂತ ರೀತಿಯಲ್ಲಿ ಅದನ್ನು ಹೀರಿಕೊಳ್ಳಿ. ಇತರರಾಗಬೇಡಿ. ಸ್ವಾಮಿ ವಿವೇಕಾನಂದರು ಪ್ರತ್ಯೇಕತೆಯ ಕಲ್ಪನೆಯನ್ನು ಪ್ರಚಾರ ಮಾಡಿದರು. ಪ್ರತಿಯೊಬ್ಬರೂ ಅನುಸರಿಸಬೇಕಾದ ಕೆಲವು ನೈತಿಕ ನಿಯಮಗಳಿವೆ ಎಂದು ಅವರು ನಂಬಿದ್ದರು. ಆದರೆ ಒಬ್ಬರು ಈ ವಿಷಯಗಳನ್ನು ಕುರುದಾಗಿ ಅನುಸರಿಸಬೇಕಾದ ಎಂದು ಅರ್ಥವಲ್ಲ. ನೀವು ಕೆಲವುದನ್ನು ನೀವು ಪ್ರಶ್ನಿಸಬೇಕು, ಅದನ್ನು ವಿಶ್ಲೇಷಿಸಬೇಕು ಮತ್ತು ನಂತರ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವರು ಯಾವುದೇ ರೀತಿಯ ಕುರುಡು ಅನುಸರಣೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದರೆ, ಆದರೆ ನಾವು ಒಬ್ಬರಿಗೊಬ್ಬರು ಭಿನ್ನರು ಮತ್ತು ಆದ್ದರಿಂದ ವಿಷಯಗಳನ್ನು ನೋಡುವ ವೈಯಕ್ತಿಕ ದೃಷ್ಟಿಕೋನವನ್ನು ಹೊಂದಿದ್ದೇವೆ ಎಂಬ ಕಲ್ಪನೆಯನ್ನು ಪ್ರಚಾರ ಮಾಡಿದ್ದರು. ನಂಬರ್ 7, ಆತ್ಮಾವಲೋಕನವಾದ ಪ್ರಾಮುಖ್ಯತೆ. ದಿನಕ್ಕೊಮ್ಮೆ ನಿಮ್ಮೊಂದಿಗೆ ಮಾತನಾಡಿಕೊಳ್ಳಿ. ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಬುದ್ಧಿವಂತ ವ್ಯಕ್ತಿಯನ್ನು ಭೇಟಿಯಾಗುವುದನ್ನು ತಪ್ಪಿಸಬಹುದು. ಸ್ವಾಮಿ ವಿವೇಕಾನಂದರು ಈ ಬೋಧನೆಯ ನಾವೆಲ್ಲರೂ ನಮ್ಮ ಜೀವನದ ಪ್ರತಿ ಎಚ್ಚರದಲ್ಲಿ ಅನುಸರಿಸಬೇಕಾದ ವಿಷಯವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡಿದ್ದರೂ ನಿಮ್ಮೊಂದಿಗೆ ನೀವು ಶಾಂತಿಯಿಂದ ಇರಬೇಕು. ನಿಮ್ಮ ಜೀವನದಿಂದ ನೀವು ನಿಜವಾಗಿಯೂ ಏನನ್ನು ಬಯಸುತ್ತೀರಿ ಎಂಬುದನ್ನು ತಿಳಿದುಕೊಳ್ಳಲು ಮಾತ್ರವಲ್ಲದೆ ನಿಮ್ಮನ್ನು ವಿಶ್ಲೇಷಿಸಲು ಮತ್ತು ಒಳಗೆ ವ್ಯಾಪ್ತಿಯನ್ನು ಕಂಡುಕೊಳ್ಳಲು ನೀವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಿಮ್ಮನ್ನು ತಿದ್ದಿಕೊಳ್ಳುವ ಸಾಮರ್ಥ್ಯ ನಿಮಗೆ ಮಾತ್ರ ಇದೆ ಎಂದು ವಿವೇಕಾನಂದರು ನಂಬಿದ್ದರು. ಆದ್ದರಿಂದ ನೀವು ನಿಮ್ಮನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು ಮತ್ತು ನೀವು ಆಂತರಿಕ ಆಸೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಂಬರ್ 8, ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ. ಸತ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಬಹುದು, ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಲಾಗುವುದಿಲ್ಲ. ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ ಎಂಬ ಕಲ್ಪನೆಯ ಮೇಲೆ ನೀವು ಸಾಕಷ್ಟು ಒತ್ತು ನೀಡಲಾಗುವುದಿಲ್ಲ. ಸ್ವಾಮಿ ವಿವೇಕಾನಂದರು ಕೂಡ ಈ ವಿಚಾರವನ್ನು ಪ್ರತಿಪಾದಿಸಿದ್ದಾರೆ. ಅವರ ಪ್ರಕಾರ ನಾವು ಎದುರಿಸುವ ಯಾವುದೇ ಸಂದರ್ಭಗಳಿಲ್ಲದೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಇರಬೇಕು. ನಿಸ್ಸಂಶಯಗಳನ್ನು ಉಂಟು ಮಾಡುತ್ತದೆ, ಆದರೆ ಸುಲಭವಾದ ಜೀವನವನ್ನು ನಡೆಸಲು ನೀವು ಸತ್ಯಗಳನ್ನು ತಿರುಚಲು ಅಥವಾ ಸುಳ್ಳು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಸ್ವಾಮಿ ವಿವೇಕಾನಂದರ ಮತ್ತೊಂದು ಪ್ರಮುಖ ಬೋಧನೆ ಏನೆಂದರೆ, ಪ್ರಾಮಾಣಿಕತೆಯ ಆಧಾರದ ಮೇಲೆ ಸ್ಥಾಪಿಸಲಾದ ಹಾದಿಯನ್ನು ನಡೆಯುವುದರ ಮೂಲಕ ಬದುಕುವ ಏಕೈಕ ಮಾರ್ಗವಾಗಿದೆ. ನಂಬರ್ 9, ದೇವರ ಎಲ್ಲ ಸೃಷ್ಟಿಗಳು ಸಮಾನವಾಗಿ ಹುಟ್ಟಿವೆ. ಆತ್ಮಕ್ಕೆ ಲೈಂಗಿಕತೆ ಇಲ್ಲ, ಅದು ಗಂಡು ಅಥವಾ ಹೆಣ್ಣು ಅಲ್ಲ. ಲೈಂಗಿಕತೆಯು ದೇಹದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಮತ್ತು ಆತ್ಮವನ್ನು ತಲುಪಲು ಬಯಸುವ ಮನುಷ್ಯನು ಅದೇ ಸಮಯದಲ್ಲಿ ಲೈಂಗಿಕ ವ್ಯತ್ಯಾಸಗಳನ್ನು ಹೊಂದಲು ಸಾಧ್ಯವಿಲ್ಲ. ಇದು ಸ್ವಾಮಿ ವಿವೇಕಾನಂದರು ಪ್ರಮುಖ ಬೋಧನೆಗಳಲ್ಲಿ ಒಂದಾಗಿದೆ ಎಂದು ನಾವು ನಂಬುತ್ತೇವೆ ಮತ್ತು ಎಲ್ಲ ಮಾನವೀಯತೆಯು ಈ ಕಲ್ಪನೆಯನ್ನು ಅರ್ಥ ಮಾಡಿಕೊಂಡರೆ
ಜಗತ್ತು ಖಂಡಿತವಾಗಿಯೂ ಉತ್ತಮ ಸ್ಥಳವಾಗಿರುತ್ತದೆ. ದೇವರು ನಮ್ಮೆಲ್ಲರನ್ನೂ ಸಂಪನ್ನರಾಗಿ ಮಾಡಿದನು ಮತ್ತು ಆದ್ದರಿಂದ ಅವನು ಸೃಷ್ಟಿಗಳಿಗೆ ಧರ್ಮ, ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡಲು ಹಕ್ಕಿಲ್ಲ ಎಂದು ಅವರು ನಂಬಿದ್ದರು. ಅದಕ್ಕಾಗಿಯೇ ಅವರು ಸಮಾಜ ಸುಧಾರಕರಾಗಿ ಮಹಿಳೆಯರ ಮತ್ತು ಕಾಲಜಾತಿಗಳ ಹಕ್ಕುಗಳಿಗಾಗಿ ನಿಂತರು ಮತ್ತು ಸಮಾಜದಲ್ಲಿ ಅವರ ಸ್ಥಾನವನ್ನು ಬಲವಾಗಿ ಪ್ರಾರ್ಥಿಸಿದರು. ನಂಬರ್ 10, ಸಹಜೀವಿಗಳ ಕಡೆಗೆ ಸಹಾನುಭೂತಿಯ ಪ್ರಾಮುಖ್ಯತೆ. ಕೋಟಿಗಟ್ಟಲೆ ಜನರು ಹಸಿವು ಮತ್ತು ಅಜ್ಞಾನದ ವಾಸಿಸುವವರಿಗೆ ನಾನು ಪ್ರತಿಯೊಬ್ಬ ಮನುಷ್ಯನು ದೇಶದ್ರೋಹಿ ಎಂದು ಪರಿಗಣಿಸುತ್ತೇನೆ. ಅವರು ವೆಚ್ಚದಲ್ಲಿ ಶಿಕ್ಷಣ ಪಡೆದ ನಂತರ ಅವರಿಗೆ ಕನಿಷ್ಠ ಗಮನ ಕೊಡುವುದಿಲ್ಲ. ಸ್ವಾಮಿ ವಿವೇಕಾನಂದರು ಪ್ರಪಂಚದ ಸ್ವರೂಪವನ್ನು ಅದರಲ್ಲಿ ವಾಸಿಸುವ ಮಾನವರ ನಿರ್ಧರಿಸುತ್ತಾರೆ ಎಂದು ನಂಬಿದ್ದರು. ಆದ್ದರಿಂದ ಎಲ್ಲ ಮಾನವೀಯತೆಯು ಒಬ್ಬರಿಗೊಬ್ಬರ ಸಹಾನುಭೂತಿಯಾಗಿದ್ದರೆ ಮತ್ತು ಇತರ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡುವುದನ್ನು ನಂಬಿದರೆ ಜಗತ್ತು ಸಹ ನಮ್ಮ ಕಡೆಗೆ ದಯೆ ತೋರುತ್ತದೆ. ಸ್ವಾಮಿ ವಿವೇಕಾನಂದರು ನಮ್ಮ ಬೋಧನೆಗಳ ಪಟ್ಟಿಯಲ್ಲಿ ಇದು ಪ್ರಬಲವಾಗಿದೆ, ಏಕೆಂದರೆ ಇದು ನಮ್ಮ ಸಹವರ್ತಿಗಳ ಕಡೆಗೆ ನಮ್ರವಾಗಿ ಮತ್ತು ಸಹಾಯ ಮಾಡಲು ಮತ್ತು ನಿಜವಾಗಿಯೂ ಅಗತ್ಯವಿರುವವರಲ್ಲಿ ಸಹಾಯ ಮಾಡಲು ಕಲಿಸುತ್ತದೆ. ಧನ್ಯವಾದಗಳು.